ಸೊ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋದು ಶಿಜಾಕ್ ಕಾರ್ಸ್. ಅರ್ಕೆರೆ ಸಿಗ್ನಲ್ ಲೆಫ್ಟ್ ತಗೊಂಡು ಒಳಗಡೆ ಬಂದರೆ ಶಿಜಾಕ್ ಕಾರ್ಸ್ ನಿಮಗೆ ಸಿಗುತ್ತೆ. ಸೊ ಶಿಜಾಕ್ ಕಾರ್ಸಲ್ಲಿ ನಿಮಗೆ ಅಪ್ ಟು ಒಂದು 15 ವೆಹಿಕಲ್ಸ್ ಸ್ಟಾಕ್ ಇದೆ. ಸೊ ಮಲ್ಟಿ ವೆಹಿಕಲ್ಸ್ ಇದೆ, ಸೊ ಮಲ್ಟಿ ಬ್ರ್ಯಾಂಡ್ ಇದೆ. ಸೊ ನಿಮಗೆ ನಿಯಾಸ್ ಬೇಕಾದರೂ ನಿಯಾಸ್ ಇದೆ, ಪೋಲೋ ಬೇಕಾದರೂ ಪೋಲೋ ಕೂಡ ಇದೆ. ನಿಮಗೆ 7 ಸೀಟರ್ ವೆಹಿಕಲ್ಲು, 5 ಸೀಟರ್ ವೆಹಿಕಲ್, ಡೀಸೆಲ್ಲು, ಪೆಟ್ರೋಲ್, ಎವ್ರಿಥಿಂಗ್ ಅವೈಲೇಬಲ್ ಇದೆ. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ. ಸೊ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಶಿಜಾಕ್ ಕಾರ್ಸ್. ಇವತ್ತು ಇನ್ನೊಂದು ಚಾನೆಲ್ ಅಲ್ಲಿ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು, ಕರ್ನಾಟಕ ಅನ್ನು ಕಾರ್ಸ್ ಅಂತ ಚಾನೆಲ್ ಇದು. ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಇರುತ್ತೆ, ನೋಡ್ಬಿಟ್ಟು ಫುಲ್ ಇನ್ವೆಂಟ್ರಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೋನ್ ಬೇಕಂದ್ರೆ ನಿಮಗೆ 2010 ಇಂದ ಅಬವ್ ಮಾಡಲ್ಸ್ಗೆ 80 to 90% ಲೋನ್ ಮಾಡಿಸ್ಕೊಡ್ತೀನಿ. ಎಲ್ಲ 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ನಮ್ಮ ಫಸ್ಟ್ ಗಾಡಿ ಬಂದ್ಬಿಟ್ಟು ವೋಲ್ಕ್ಸ್ವ್ಯಾಗನ್ ಪೋಲೋ 2011 ಮಾಡಲ್, ಸಿಂಗಲ್ ಓನರ್, ಬರೀ 60,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಗಾಡಿ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ. ನಿಮ್ಗೆ ಇದರಲ್ಲಿ ನಿಮ್ಗೆ ಇಂಟೀರಿಯರ್ ತೋರಿಸಬಹುದು. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್, 60,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿರೋದು. ಎಲ್ಲ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,25,000. ನಮ್ ವೀಕ್ಷಕರು ಬರ್ಲಿ, ಈಗ ವಿಡಿಯೋ ನೋಡ್ಕೊಂಡು ಬರೋರಿಗೆ 3,10,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನು ಹೆಚ್ಚು ಕಡಿಮೆ ಬೇಕಂದ್ರೆ ಬನ್ನಿ, ಡೈರೆಕ್ಟ್ ಇನ್ನು ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಆಗುತ್ತಾ ಈ ವೆಹಿಕಲ್ ಗೆ? 100% ಮಾಡ್ಕೊಡ್ತೀನಿ. 80 to 90% ಲೋನ್ ಮಾಡ್ಕೊಡ್ತೀನಿ ಸರ್. ಗಾಡಿ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಖಂಡಿತ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಬಂದು ಎಕ್ಸೆಂಟ್ 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 80,000 ಕಿಲೋಮೀಟರ್ಸ್ ಗಾಡಿ ರನ್ನಿಂಗ್ ಆಗಿದೆ. ಮ್ಯಾಗ್ವೆಲ್, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಸರ್ವಿಸ್ ಶೋರೂಮ್ ಅಲ್ಲೇ ಆಗಿರೋದು ಸರ್. ಗಾಡಿ ಆಫ್ಟರ್ ಮಾರ್ಕೆಟ್ ಡಬಲ್ ಡಿಮ್ ಸಿಸ್ಟಮ್ ಕೂಡ ಇದೆ, 7 ಇಂಚಸ್. ಹೌದು ಸರ್. ಆಲೋ ವೀಲ್ಸ್ ಕೂಡ ಇದೆ ಇದರಲ್ಲಿ. ಹೌದು ಸರ್. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ನಿಮ್ಗೆ 3,45,000 ಕೊಟ್ ಮಾಡ್ತೀನಿ. 3,25,000 ವರೆಗೂ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇದು. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹುಂಡೈ ವರ್ನಾ XX ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 50,000 ಕಿಲೋಮೀಟರ್ಸ್ ಆಗಿದೆ ಗಾಡಿ. ಶೋರೂಮ್ ಇಂದ 50,000 ಓಡಿರೋದು ಗಾಡಿ. ಲಾಯರ್ದು ಗಾಡಿ ಇದು. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬರೀ 1,75,000 ಕೊಟ್ ಮಾಡ್ತಾ ಇದೀನಿ ಸರ್. ಬರೀ 1,75,000 ಅಷ್ಟೇನಾ? ಹೌದು, 1,75,000 ಕೊಟ್ ಮಾಡ್ತಾ ಇದೀನಿ. FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ನಿಮ್ಗೆ ಎಲ್ಲ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಯಾವಾಗ ಕಸ್ಟಮರ್ ತಗೊಂಡ್ರೆ ಅವಾಗಿಂದ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ, ಇದು ಫೈನಲ್ ಪ್ರೈಸ್ ಸರ್. ಇದು 1,75,000 ಮಾಡ್ಕೊಡ್ತೀನಿ. ಯಾರು ಕೊಡಲ್ಲ ಸರ್. ಅಸೆಂಟ್, ಗೆಟ್ಸ್ ಯಾರು ಕೊಡಲ್ಲ. ಆ ಬಜೆಟ್ ಅಲ್ಲಿ ನಾನು ವರ್ನಾ ಕೊಡ್ತೀನಿ ನಿಮ್ಗೆ 1,75,000ಗೆ. ನೆಕ್ಸ್ಟ್ ವೆಹಿಕಲ್, ನೆಕ್ಸ್ಟ್ ಟಾಟಾ ಮಾಂಜಾ 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, 1,00,000 ಕಿಲೋಮೀಟರ್ ಓಡಿದೆ. ಇದು ಕ್ವಾರ್ಟರ್ ಜೆಟ್ ಬರೋದು ನಿಮ್ಗೆ, ಆಲ್ಮೋಸ್ಟ್ ಮಲ್ಟಿ ಜೆಟ್ ಬರೋದು. ಡೀಸೆಲ್ ಇಂಜಿನ್, ಸ್ವಿಫ್ಟ್ ಇಂಜಿನ್ ಬರೋದು ಸರ್ ಇದ್ರಲ್ಲಿ. ಓಕೆ, ಕ್ವಾರ್ಟರ್ ಜೆಟ್ ಅಂದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಸರ್. ಖಂಡಿತ ಸರ್. 20 ಇಂದ 25 ಮೈಲೇಜ್ ಕೊಡುತ್ತೆ ಗಾಡಿಯಲ್ಲಿ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಸಿಸ್ಟಮ್ ಇದೆ ಇದರಲ್ಲಿ. ಎಲ್ಲ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ವೆಹಿಕಲ್ ಇದು. ಮೈಲೇಜ್ ಬಂದ್ಬಿಟ್ಟು 20 ಇಂದ 25 ಖಂಡಿತ ಸಿಗುತ್ತೆ ಸರ್. ಓಕೆ ಸರ್, ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 2,45,000, 2,10,000ಗೆ ಫೈನಲ್ ಮಾಡ್ಕೊಡ್ತೀನಿ. 2,10,000ಗೆ ಆನ್ ಟೇಬಲ್ ಕುತ್ಕೊಂಡು ಮಾತಾಡಿದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲೊಂದು ಫಿಯೆಸ್ಟಾ ಇದೆ, ಪೆಟ್ರೋಲ್ ಫಿಯೆಸ್ಟಾ ZXi ಪೆಟ್ರೋಲ್ ವೇರಿಯಂಟ್, 2010. ಇದು ಶೋರೂಮ್ ಮೇಂಟೈನ್ ಆಗಿದೆ. 80,000 ಕಿಲೋಮೀಟರ್ ಓಡಿದೆ. 1.6 ZXi ವೇರಿಯಂಟ್ ವಿತ್ ABS ಬರುತ್ತೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಇದು 2010 ಸೆಕೆಂಡ್ ಓನರ್, 80,000 ನೋಡಿರೋದು. ಇದು ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದ್ದೀನಿ. 1,85,000ಗೆ ಫೈನಲ್ ಮಾಡ್ಕೊಡ್ತೀನಿ. ಬೇಗ ಬನ್ನಿ, ಮಿಸ್ ಮಾಡ್ಕೊಂಡ್ಬೇಡಿ ಸರ್. ನಮ್ ವೀಕ್ಷಕರಿಗೆ ಈ ತರ ಸ್ಮಾಲ್ ಡೆಂಟ್ ಇರುತ್ತಲ್ಲ, ಅದೆಲ್ಲ ಮಾಡಿ ಪಾಲಿಶ್ ಮಾಡ್ಕೊಂಡು ಎಲ್ಲ ಡೆಲಿವರಿ ಕೊಡುವಾಗ ಒಂದ್ ದಿವಸ ಟೈಮ್ ಕೊಡಿ. ಇದು ಸ್ಕ್ರಾಚ್ ಮತ್ತೆ ಇದು ಬಫಿಂಗ್ ಎಲ್ಲ ಮಾಡಿ ಪಾಲಿಶ್ ಕ್ಲೀನ್, ಇದು ಟಚ್ ಆಗಿರೋದು ಇದು ಎಲ್ಲ ನಿಮ್ಗೆ ರಿಫಾಪ್ ಮಾಡಿ ಕೊಡ್ತೀನಿ ಅಂತ. ಖಂಡಿತ ಪಾಲಿಶ್ ಎಲ್ಲ ಮಾಡಿಬಿಟ್ಟು ಸಣ್ಣ ಪುಟ್ಟ ಜನರಲ್ ಸರ್ವಿಸ್ ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರಿ ಸರ್, ಓಕೆ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫೋರ್ಡ್ ಫಿಗೋ 2016 ಮಾಡಲ್, ನ್ಯೂ ಜನರೇಷನ್ ಸರ್. 2016 ಸೆಕೆಂಡ್ ಓನರ್. ಗಾಡಿ ಎಲ್ಲ ಮೈಲೇಜ್ ನಿಮ್ಗೆ ಆರಾಮಾಗೆ 20 ಇಂದ 25 ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಮೈಲೇಜ್ ನಿಮ್ಗೆ ಆರಾಮಾಗಿ 20 ಇಂದ 25 ಕೊಡುತ್ತೆ. ಲೋನ್ ಬೇಕಂದ್ರೆ ನಿಮ್ಗೆ 80 to 90% ಲೋನ್ ಕೂಡ ಆಗುತ್ತೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,65,000 ಕೊಟ್ ಮಾಡ್ತಾ ಇದೀನಿ. ಈ ಚಾನಲ್ ನೋಡೋರಿಗೆ
3,25,000 ಗೆ ಬಂಪರ್ ಆಫರ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಯಾವ ವಿಡಿಯೋ ಅಲ್ಲೂ ಹೇಳಿಲ್ಲ, 350 ಎಬೋ ಹೇಳಿರೋದು. 3,25,000 ಗೆ ಈ ಚಾನಲ್ ಅವ್ರಿಗೆ ನೋಡೋರ್ಗೆ ಫೈನಲ್. ಹೋಂಡಾ ಇದು ಲೇಟೆಸ್ಟ್ ಶೇಪ್ ಇದೆ, ಯಾವ್ದು ಸರ್ ಇದು ಗಾಡಿ? ಇದು ಸರ್ ಗ್ರ್ಯಾಂಡ್ ಐಟನ್ ನಿಯೋಸ್ ಆಟೋಮೆಟಿಕ್ ವೇರಿಯಂಟ್, ಬರೀ 27,000 ಕಿಲೋಮೀಟರ್ ಶೋರೂಮ್ ಇಂದ ಓಡಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. ಆಟೋಮೆಟಿಕ್ 27,000 ಓಡಿರೋದು. ಆಟೋಮೆಟಿಕ್ 27,000 ಓಡಿದೆ. 2020 ಮಾಡೆಲ್ದು ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಗಾಡಿದು ಫ್ಯಾನ್ಸಿ ನಂಬರ್ ಕೂಡ AC ಪೋಸ್ಟರಿಂಗ್ 4 ಪವರ್ ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಗಾಡಿ ನಂಬರ್ ಕೂಡ ತೋರಿಸ್ಕೊಳ್ಳಿ, 2004 ಫ್ಯಾನ್ಸಿ ನಂಬರ್ ಕೂಡ ಇದೆ. ಗಾಡಿಯಲ್ಲಿ ಸ್ಕ್ರಾಚಸ್ ಡೆಂಟ್ಸ್ ಏನು ಇಲ್ಲ ಸರ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 6,45,000 ಕೋಟ್ ಮಾಡ್ತಾ ಇದ್ದೀನಿ. 5,95,000 ವರ್ಗು ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 5,50,000 ಇಂದ 5,75,000 ವರ್ಗು ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2010 ಮಾಡಲ್ VMT ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. 80,000 ಕಿಲೋಮೀಟರ್ಸ್ ಓಡಿದೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,25,000. 3 lakhs ವರ್ಗು ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 3 lakhs ವರ್ಗು ಫೈನಲ್ ಮಾಡ್ಕೊಡ್ತೀನಿ. 9 ಮಾಡಲ್ ಅಲ್ಲ ಸರ್? 10 ಮಾಡಲ್ ಸೆಕೆಂಡ್ ಓನರ್ VMT ವೇರಿಯಂಟ್ ಟಾಪ್ ಎಂಡ್. 10 ಮಾಡಲ್ ಇವಾಗ FC ಇದೆಯಾ ಆಗಿದೆಯಾ ಸರ್? FC ಮಾಡ್ಕೊಡ್ತೀನಿ ಸರ್. ಆಗಿದ್ರೆ ಫ್ರೆಶ್ FC ಮಾಡಿಸ್ಕೊಡ್ತೀರಾ ನೀವು? ಎಲ್ಲ ಗಾಡಿಗೆ ಫ್ರೆಶ್ FC ಆಗಿದ್ರೆ ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ಒಂದು ನಮ್ ಮುಂದೆ ಬ್ರೌನ್ ಕಲರ್ ಆಕ್ಟಿವ್ i20 ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ವೇರಿಯಂಟ್ 2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ಶೋರೂಮ್ ಇಂದ ಮೇಂಟೈನ್ ಆಗಿದೆ. ಡೀಸೆಲ್ ಆರಾಮಾಗಿ ಇದು 20 ಇಂದ 25 ಮೈಲೇಜ್ ಸಿಗುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ವೇರಿಯಂಟ್. AC ಪೋಸ್ಟರಿಂಗ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್ CRDI ಗಾಡಿ ಇದು. ಇದರಲ್ಲಿ ಡೈಮಂಡ್ ಕಟ್ ಅಲೈ ವೀಲ್ಸ್, ಬ್ಯಾಕ್ ವೈಫರ್, AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಪುಷ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2016 ಸೆಕೆಂಡ್ ಓನರ್ ಗೆ 5,75,000 ಕೋಟ್ ಮಾಡ್ತಾ ಇದೀನಿ. 5,20,000 ಗೆ ಫೈನಲ್ ಮಾಡ್ಕೊಡ್ತೀನಿ. 5,75,000 ಡೀಸೆಲ್ ಗಾಡಿ? ಹೌದು ಸರ್. 5,25,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನ್ ಕೂಡ 100% ವರ್ಗು ಟ್ರೈ ಮಾಡಿ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು ಓಲ್ಡ್ ಶೇಪ್ i20 ಇದೆ. ಸೊ ಬಹಳ ಗಟ್ಟಿ ಇರುತ್ತೆ ಇದು. 2010-11 ಸರ್ ಇದು? 2010 ಮಾಡಲ್ ಆಸ್ಟಾ ವೇರಿಯಂಟ್ ಸರ್. ನಿಮ್ಗೆ 67,000 ಕಿಲೋಮೀಟರ್ ಓಡಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ಫ್ಯಾಬ್ರಿಕ್ ಸೀಟ್, ಲೆದರ್ ಸೀಟ್ ಕವರ್ಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಕೂಡ ಬರುತ್ತೆ. ಅಲೈ ವೀಲ್ಸ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಇದು. ABS ಕೂಡ ಬರುತ್ತೆ ಇದರಲ್ಲಿ. ಇದರಲ್ಲಿ i20 ನಲ್ಲಿ ಆಸ್ಟಾ ಅಂದ್ರೆ ಅದೇ ಟಾಪ್ ಎಂಡ್, ಅದಕ್ಕೆ ಟಾಪ್ ಎಂಡ್ ಬರಲ್ಲ ಅಲ್ಲ? ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,10,000 ಕೋಟ್ ಮಾಡ್ತಾ ಇದೀನಿ. 2,75,000 ವರ್ಗು ಮಾಡಿಸ್ಕೊಡ್ತೀನಿ ಸರ್. ಸೊ ಹಾಗೆ ಇದು ಕೂಡ FC ನೀವು ಮಾಡಿಸ್ಕೊಡ್ತೀರಾ? ಹೌದು ಸರ್, ಖಂಡಿತ. FC ಕೂಡ ಆಗಿದ್ರೆ FC ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್. ಪ್ರೈಸ್ ಫೈನಲ್ ಹೇಳಿ ಸರ್. ಇದು 2,75,000 ವರ್ಗು ಮಾಡ್ಕೊಡ್ತೀನಿ ಸರ್. 2,75,000 ಗೆ 2010 ಮಾಡಲ್ i20 ಆಸ್ಟಾ ಕೊಡ್ತೀನಿ. ಅದು ಫ್ರೆಶ್ FC? ಹೌದು ಸರ್. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು 7 ಸೀಟರ್ ವೆಹಿಕಲ್ ಇದೆ. ಯಾವ್ದು ಸರ್ ಇದು? ಮಹೇಂದ್ರ ಝೈಲೋ 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. E4 ವೇರಿಯಂಟ್ 7 ಸೀಟರ್ ಅಲ್ಲಿ. ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಬೇಕಾ ಬನ್ನಿ ಸರ್, ಶಿಜಾ ಕಾರ್ಸ್ ಅಲ್ಲಿ ಕೊಡ್ತೀನಿ. ಬರೀ 3,45,000 ಕೊಡ್ತೀನಿ. ಹೆಚ್ಚು ಕಡಿಮೆ ಅದ್ರಲ್ಲೂ ಮಾಡ್ಕೊಡ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಂಡ್ಬಿಡಿ, ಬೇಗ ಬನ್ನಿ. ಶಿಜಾ ಕಾರ್ಸ್ 7 ಸೀಟರ್ ಅಲ್ಲಿ ಯಾವ್ದು ಗಾಡಿ ಸಿಗಲ್ಲ ಸರ್. ಝೈಲೋ ಫ್ರೆಶ್ FC ಮಾಡಿಸ್ಕೊಡ್ತೀರಾ? ಖಂಡಿತ ಸರ್, ಫ್ರೆಶ್ FC ಮಾಡ್ಕೊಡ್ತೀನಿ. ಇನ್ನೂ ರನ್ನಿಂಗ್ ಇದೆ, ಮಾಡಿಸ್ಕೊಡ್ತೀನಿ ಸರ್. ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು ಇದು 5 ಸೀಟರ್ ಅಲ್ವಾ ಸರ್? ಇದು CRV. ಇದು 5 ಸೀಟರ್ ಹೋಂಡಾ CRV ಲಕ್ಸುರಿ ವೇರಿಯಂಟ್, ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ. 2008 ಮಾಡಲ್ ಸಿಂಗಲ್ ಅನ್ನೋರು A to Z ಶೋರೂಮ್ ಮೇಂಟೈನ್ ಆಗಿದೆ. ವಿತ್ ಸನ್ರೂಫ್ ಬರುತ್ತೆ. ಆಟೋಮೆಟಿಕ್ ಒಳ್ಳೆ ಡಿಮ್ಯಾಂಡ್ ಇದೆ ಗಾಡಿ ಅದು. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 4,25,000. ಈ ಚಾನಲ್ ನೋಡ್ಕೊಂಡ್ ಬರೋರ್ಗೆ 3,45,000 ಗೆ ಫೈನಲ್ ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿ ಎಲ್ಲ A to Z ಸರ್ವಿಸ್ ಅಲ್ಲಿ ಮೇಂಟೈನ್ ಆಗಿರೋದು ಶೋರೂಮ್ ಅಲ್ಲೇ. ಇದು ಹೊಸ ಗಾಡಿ ಪ್ರೈಸ್ ಬಂದ್ಬಿಟ್ಟು 28 ಲಕ್ಷ ಇತ್ತು ಸರ್ ಆ ಕಾಲದಲ್ಲಿ. ಆ ಕಾಲದಲ್ಲಿ CM PM ಓಡಿಸ್ತಾ ಇದ್ದೀರಿ ಗಾಡಿ. ಇದು ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಗಾಡಿ 2008 ಮಾಡಲ್. ಬರೀ 3,45,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು ಕಲಿಯಕ್ಕೆ ಒಂದು ಸ್ಮಾಲ್ ವೆಹಿಕಲ್, ಬ್ರ್ಯಾಂಡ್ ವೆಹಿಕಲ್ ಬೇಕಾದ್ರೆ ಹೋಂಡಾ ಯಾನ್ ಇದೆ. ಏನ್ ಸರ್ ಮಾಡಲ್ ಇದು? ಸರ್ ಕಲಿಯಕ್ಕೆ ಪ್ಲಸ್ ಕಮ್ಮಿ ಬಜೆಟ್ ಅಲ್ಲಿ ಹೈ ಮಾಡಲ್ ಗಾಡಿ ಬೇಕಂದ್ರೆ ಹುಂಡೈ ಯಾನ್ ನನ್ನ ಹತ್ರ ಇದೆ. 2015 ಮಾಡಲ್ ಗಾಡಿ, ಮ್ಯಾಗ್ನಾ ಪ್ಲಸ್ ವೇರಿಯಂಟ್, AC ಪೋಸ್ಟರಿಂಗ್, 2 ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 2. ಇದು ಪ್ರೈಸ್ ಆಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,75,000 ಇದೆ. ಈ ಚಾನಲ್ ನೋಡೋರ್ ಬರೋರ್ಗೆ
2,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಪ್ಲಸ್ ಲೋನ್ ಬೇಕಂದ್ರೆ 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ದವ್ರಿಗೆ. ಓಕೆ. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್, ಕಂಪ್ನಿ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಓಕೆ. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ? 2,25,000ಗೆ ಇಯಾನ್ 2015 ಮಾಡೆಲ್ ಕೊಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ ನಮ್ ಮುಂದೆ ಒಂದು ರೆನಾಲ್ಟ್ ಪಲ್ಸ್ ಇದೆ. ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪಲ್ಸ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್, 2016 ಮಾಡಲ್, ಸಿಂಗಲ್ ಓನರ್, 64,000 ಕಿಲೋಮೀಟರ್ ಓಡಿರೋದ್ ಗಾಡಿ. RXZ ವೇರಿಯಂಟ್. ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಬ್ಯಾಕ್ ವೈಫರ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,25,000. 2,65,000ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಕೂಡ 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ.